ತುಂಗಭದ್ರಾ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ರಿ ಇವರು ಕಬ್ಬು ಕದಿಯಕ್ಕೆ ಹೋಗ್ಬಿಟ್ಟು ಏನ್ ಮಾಡಿದ್ರು ಗೊತ್ತಾಗ್ಬೇಕು ಅಂತಂದ್ರೆ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡ್ರಿ. ಅದೇ ತರ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಇರ್ತೈತೆ ನೋಡಿ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಂದು ಯೂಟ್ಯೂಬ್ ಲಿಂಕ್ ಐತೆ, ಕ್ಲಿಕ್ ಮಾಡಿ ಫುಲ್ ವಿಡಿಯೋನ ತಪ್ಪದೆ ದಯವಿಟ್ಟು ನೋಡಿ. ಫುಲ್ ಎಂಟರ್ಟೈನ್ಮೆಂಟ್ ಇರ್ತೈತೆ ನೋಡಿ. ಕಬ್ಬು ಕಿತ್ಕೊಳಕ್ ಕಳ್ತನ ಮಾಡಕ್ ಹೋಗ್ತಾರೆ ಗಾಡಿ ನಿಲ್ಸ್ಬಿಟ್ಟು. ಬೇರೆಯವ್ರದ್ದು ಯಾರ್ದು ಏನು ಅಂತ ಗೊತ್ತಿಲ್ಲ, ಅವ್ರನ್ನ ಕೇಳಿಲ್ಲ ಏನಿಲ್ಲ. ಕಳ್ರ ತರ ಹೋಗ್ತಾವ್ರೆ, ಕಿತ್ಕೊಂಬರ್ರಿ ನಾವು ಒಂದು ಕಿತ್ತೀರಿ ನಿಮ್ ಜೊತೆ ಕಳ್ರ ನಾವು ನೋಡಿ. ಹಂಗೆ ತಿನ್ಕೊಂಡೇ ಬರ್ತಾವನೆ ಪುಣ್ಯಾತ್ಮನ. ಸ್ಪ್ರೀಯಾಗ ಸಿಕ್ಕೈತೆ ಅನ್ಬಿಟ್ಟು ಒಂದ್ 3 ಕೋಲ್ ಮುರ್ಕೊಂಬತ್ತಾನ. ಅವನಿನ್ನ ಎಷ್ಟ್ ಮುರ್ಕೊಂಬತ್ತಾನ ಗೊತ್ತಿಲ್ಲ ನೋಡಿ. ಇಲ್ಲೊಬ್ಬ ಬರ್ತಾವನ್ ಹೆಂಗ್ ಬರ್ತಾವನೆ ಅನ್ಬಿಟ್ಟು ಎತೆ ಚಿಂತೆ ಏನು ಇಲ್ಲ ಇವ್ರಕ. ಬರೇ ಬೇಗ ಡ್ಯಾಮ್ ನೋಡೋಣ ಅಂತ ನಾವ್ ಓದ್ತಾ ಇದ್ರೆ ನಮ್ಮ ಹುಡುಗರು ನೀರ್ ಕಾಣಿಸ್ತಾ ಅನ್ಬಿಟ್ಟು ಸ್ವಲ್ಪ ಹೊತ್ತು ಆಡ್ಕೊಂಡು ಹೋಗೋಣ ಅಂತಂದ್ರು. ನೀರ್ ಕೂಡ ಫ್ರೆಶ್ ಆಗಿತ್ತು. ಆಯ್ತು ಸ್ವಲ್ಪ ಹೊತ್ತು ಆಡ್ಕೊಂಡು ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡ್ಬಂದು ಸೈಡ್ ಹಾಕ್ಬಿಟ್ಟು ಎಲ್ಲ ಇಳಿದ್ರಿ ನದಿ ಒಳಕ್ಕ. ರೆಡಿ 1 2 3 ಸ್ಟಾರ್ಟ್. ಹಂಗ ನೀವು ಒಂದ್ ಸ್ವಲ್ಪ ಕೈ ಇದನ್ ಮಾಡಂಗಿಲ್ಲ, ಹಂಗ ಹೋಗತ್ತ ಅಲ್ಲಿ. ಹಂಗ ಒಂದ್ ಸ್ವಲ್ಪ ಕೈ ಇದನ್ ಮಾಡಂಗಿಲ್ಲ, ಹಂಗ ಹೋಗತ್ತ. ರಾಜನಿಗೆ ಗಾಳಿ ಬಂದ ಕಡೆ ಕೂರ್ಕೊಂಡು ಇದನ್ನೆಲ್ಲ ಮುಗಿಸ್ಕೊಂಡು ತುಂಗಭದ್ರಾ ಡ್ಯಾಮ್ ನೋಡೋಣ ಅಂತ ನಾವು ಹೊಸಪೇಟೆ ಕಡೆಗೆ ಬಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ 2ನೇ ಅತಿ ದೊಡ್ಡ ಫ್ಲಾಗ್ ನ ಇವತ್ತು ಆಚರಣೆ ಕೂಡ. ಧ್ವಜಸ್ತಂಭ ಬಂದು 155 ಮೀಟರ್ ಕೂಡ ಇರೋದು. ಅದೇ ತರ ದೂರದಿಂದ ಬೆಟ್ಟದ ಮೇಲೆ ಒಂದು ಫ್ಲಾಗ್ ಕೂಡ ಕಾಣಿಸ್ತಾ ಇತ್ತು. ಅದನ್ನ ಝೂಮ್ ಮಾಡಿದೆ, ಅದು ಕಾಣಿಸಿಲ್ಲ ನೇರವಾಗಿ. ಗಾಯ್ಸ್, ಈ ವರ್ಷದ ಕಡೆಯ ಪ್ರವಾಸ ಇಲ್ಲಿಗೆ ಕಡೆ ಆಗುತ್ತೆ. ಈಗ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದೀವಿ. ಗೇಟ್ ಓಪನ್ ಮಾಡಿದಾರ ಇಲ್ಲ ಗೊತ್ತಿಲ್ಲ. ಒಂದ್ಸರಿ ಹೋಗಿ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಹಾಕ್ತೀನಿ ನೋಡಿ. ಜನ ನೋಡಿ ಯಾವ ತರ ಇದಾರೆ ಅನ್ಬಿಟ್ಟು. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಫುಲ್ ರಶ್, ಕ್ರೌಡ್, ಹೆವಿ ಕ್ರೌಡ್ ಇದಾರೆ ನೋಡಿ. ನಿಮ್ಗೆ ಗಾಯ್ಸ್ ನೋಡಿ, ತುಂಗಭದ್ರಾ ಡ್ಯಾಮ್ ನೀರು ಬಿಡಲ್ವಂತೆ, ಗೇಟ್ ಓಪನ್ ಮಾಡಲ್ವಂತೆ. ನೀರು ಕಡಿಮೆ ಇರೋದ್ರಿಂದ ಬಿಡಲ್ಲ ಅಂತ ಇದಾರೆ. ಏನ್ ಮಾಡಕ್ ಆಗಲ್ಲ, ಇದನ್ನೆಲ್ಲ ನೋಡ್ಕೊಂಡು ಮನೆ ಕಡೆಗೆ ಓಡೋಣ ಅಷ್ಟೇ. ಇದೆಲ್ಲ ಬರೀ ವ್ಯವಸಾಯ ಮಾತ್ರ ಹರಿಸೋಂತ ನೀರು, ಕೆನಾಲ್ ಮುಖಾಂತರ ಇದು ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ. ಇದು ರೈಟ್ ಕೆನಾಲ್, ಆ ಕಡೆ ಇನ್ನೊಂದು ಲೆಫ್ಟ್ ಕೆನಾಲ್ ಇದೆಯಂತೆ. ಇಷ್ಟೇ. ಇದು ಗೇಟ್ ಓಪನ್ ಮಾಡಲ್ಲ ಅಂತ ಏನು ಮಾಡಕ್ ಆಗಲ್ಲ. ಏನ್ ಮಾಡೋದು, ಇರೋದನ್ನ ನೋಡ್ಕೊಂಡು ಇನ್ನೀರ್ ಎಷ್ಟಿದೆಯೋ ನೋಡ್ಕೊಂಡು ಹೋಗೋಣ. ಗಾಯ್ಸ್, ಇದೇನ್ ಸಮುದ್ರನ ಏನ್ ಗಾಯ್ಸ್, ಇದು ಇಷ್ಟ ದೊಡ್ಡದಾಗೈತೆ ಡ್ಯಾಮು. ಇನ್ನೀರ್ ನೋಡಿ ಎಷ್ಟಿದಾವೆ ಅನ್ಬಿಟ್ಟು, ಆದ್ರೂ ನೀರ್ ಬಿಟ್ಟಿಲ್ಲ. ನಮ್ ಕರ್ನಾಟಕ ದೊಡ್ಡ ಡ್ಯಾಮ್ ಇದು. ನೋಡಿ ಅಲ್ಲಿದಾವೆ ನೋಡಿ ಗೇಟ್ಸ್. ಝೂಮ್ ಮಾಡ್ತೀನಿ. ಅಲ್ಲಿ ಗೇಟ್ ತನಕ ಇದಾವೆ ನೀರು, ಆದ್ರೂ ಬಿಟ್ಟಿಲ್ಲ. ಇನ್ನ ಸಾಲದಂತೆ ಇನ್ನ ನೀರು ಡ್ಯಾಮ್ಗೆ. ಅಬ್ಬಾ ಏನ್ ಗುರು ಇಷ್ಟ ಐತೆ ಇದು. ಎಲ್ಲಿಂದ ಎಲ್ಲಿವರೆಗೂ ಐತೆ. ಒಳ್ಳೆ ಇದಿದ್ದಂಗ ಸಮುದ್ರ. ನಮ್ ಕರ್ನಾಟಕದಾಗಿರುವಂತ ಈ ತುಂಗಭದ್ರಾ ಡ್ಯಾಮ್ ನಾನು 2 ಸರಿ ವಿಸಿಟ್ ಮಾಡಿದೀನಿ. ನೀವ್ ಎಷ್ಟೆಷ್ಟು ಸರಿ ವಿಸಿಟ್ ಮಾಡಿದಿರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಆಗ ಒಂದು ಕಮೆಂಟ್ ಹಾಕ್ಬಿಡ್ರಿ. ನೋಡಿ ತುಂಗಭದ್ರಾ ರೌದ್ರ ರೂಪ ಹೆಂಗೈತೆ ಅನ್ಬಿಟ್ಟು. ಎಷ್ಟೋ ಲಕ್ಷಾಂತರ ವ್ಯವಸಾಯ ಭೂಮಿಗೆ ನೀರ್ ಹರಿಸ್ತಕ್ಕಂಥ ತಾಯಿ ತುಂಗಭದ್ರಾ. ಗಾಯ್ಸ್ ಅಲ್ಲಿ ನೋಡಿ ಮೋಡ ಯಾವ ತರ ಮುಚ್ಕೊಂಡೈತೆ ಅನ್ಬಿಟ್ಟು. ನೋಡಿ ನೋಡಿ ನೋಡಿ, ಒಳ್ಳೆ ಮೋಡನೆ ಕೆಳಗಡೆ ಬಂದಂಗ ಐತೆ. ಹೆಂಗೈತೆ ನೋಡಿ, ಮೋಡನೆ ಕೆಳಗಡೆ ಬಂದ್ ತುಂಗಭದ್ರಾ ಒಳಗಡೆ ಇಳ್ದಂಗ ಐತೆ. ಸೂಪರ್ ಆಗೈತೆ.
ಮಳೆ ಬರ್ತಾ ಐತೆ ಮರದ ಕೆಳಗಡೆ ನಿಂತ್ಕೊಂಡಿದೀವಿ ನೋಡಿ. ನಾನು ಗೊಬ್ಬರವನು ಬೇಡಣ್ಣು ನಂದಕುಮಾರ್ ಎಲ್ಲ ಹೋಗ್ಬಿಟ್ವಿ ಮರದ ಕೆಳಗಡೆ ಬರೋ ಅಂತ. ಇವ್ರು ನೋಡಿ ಹೆಂಗ್ ಕುತ್ಕೊಂಡವ್ರು ಇಲ್ಲ ಮಳೆಗ್ ನೆನ್ಕೊಂಡಂಗೆ. ಇಲ್ಲ ಕುತ್ಕೊಳ್ರ ನೀವ್ ನೆನ್ಕೊಂಡಲೇ ಮಳೆನಾಗ ಅಲ್ಲೇ ಕುತ್ಕೊಳ್ರಿ, ಮಳೆ ಬರ್ಲಿ, ಮಳೆ ಕುತ್ಕೊಳ್ರಿ ಹಂಗೆ. ಗಾಯ್ಸ್ ತುಂಗಭದ್ರಾ ಡ್ಯಾಮ್ ನೋಡಕ್ ಬಂದು ಮಳೆ ಬಂದ್ಬಿಡ್ತು. ಮಳೆನಾಗ ನೆನ್ಕೊಂಡೆ ನೋಡ್ತಾ ಇದೀವಿ. ನೋಡಿ ಯಾವ ತರ ಆಗೋಯ್ತೆ ನಮ್ ಪರಿಸ್ಥಿತಿ. ಫುಲ್ ನೆಂದೋಗ್ ಮೊಳಕೆ ಬತ್ತೀವೇನೋ ಅನಿಸ್ತೈತೆ ಬೆಳಗ್ಗೆ ಅಷ್ಟೊತ್ಕ. ನೋಡಿ ಇವನು ಹಿಂದ್ಗಡೆಯಿಂದ ಕಾಲರ್ ನಿಂತಾವನೆ. ಮಳೆಯಲ್ಲಿ ನೋಡಿ ತುಂಗಭದ್ರಾ ಡ್ಯಾಮ್ ಹೆಂಗೈತೆ ಅನ್ಬಿಟ್ಟು ನೋಡಿ. ಇವ್ರು ನೋಡಿ ಕೊಳ್ಳಿರ್ತಾರ ಟೋಲ್ ಹಾಕೊಂಡ್ ಬರ್ತಾ ಅವ್ರಿಬ್ರು. ಅವ್ರೇನ್ ನೆನಿತಾನೆ ಇಲ್ಲ ಅನ್ಕೊಂಡವ್ರ. ಅದ್ರ ಅವ್ರಿಗೆ ಗೊತ್ತಿಲ್ದ್ರೇನೆ ನೆನಿತಾವ್ರ ಅವ್ರು. ನಡಿಲಿ ಬೇಗ. ನಂದನವನ ಇವಂದೆ, ನಂದಕುಮಾರ್ ಅಂದು ನಂದನವನ ಇವಂದೆ. ನೋಡಿ ಬಂದಿದೀವಿ, ಸೂಪರ್ ಆಗೈತಿ. ಇನ್ನ ವಾಟರ್ ಮ್ಯೂಸಿಕ್ ಅಂತ ಹಾಕಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತೈತೆ. ಗೈಸ್ ನೋಡಿ ಪಾರ್ಕ್ ಅಲ್ಲಿ ಮಳೆ ಬಿದ್ರು ಕೂಡ ಜನ ಕಮ್ಮಿ ಆಗಿಲ್ಲ. ಇನ್ನ ಜನ ಅಲ್ಲೇನೋ ಸೌಂಡ್ ಬೇರೆ ಬರ್ತೈತೆ, ಏನೋ ಮ್ಯೂಸಿಕ್ ಏನ್ ಹಾಕಿದ್ರೆ ಒಂದ್ಸರಿ ಹೋಗಿ ನೋಡೋಣ ಬನ್ನಿ. ಡಿಜೆ ಸೌಂಡ್ ಕೇಳೋಷ್ಟೊತ್ತ ನಮ್ಮ ಹುಡುಗರು ನೋಡಿ ಇಲ್ಲಿಂದಾನೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ ಹೆಂಗೆ ಅನ್ಬಿಟ್ಟು. ನೋಡಿ ಅಲ್ಲಿ ಎಲ್ಲ ಡ್ಯಾನ್ಸ್ ಆಡ್ತಾ ಇದಾರೆ. ಅಲ್ಲೊಂದ್ಸರಿ ಹೋಗಿ ನೋಡೋಣ. ಇಲ್ಯಾವ್ದೋ ಮಕ್ಳು ಬೇರೆ ಕಾರಗ್ಲಾಗಿತ್ತ ರೇಸ್ಗಳು ಆಡ್ಕೊಂಡು ಗುದ್ಕಂತ ಇದ್ರು. ಇದನ್ನ ನೋಡ್ಕೊಂಡು ನಾವು ಮುಂದಕ್ಕ ಬಂದ್ವಿ. ಗಾಯ್ಸ್ ಟ್ರಿಪ್ ನೋಡಿದ್ದು ಎಲ್ಲ ಮುಗೀತು. ಕೊನೆಗೆ ಎಲ್ಲ ನಮ್ ಟ್ರಿಪ್ ಇಲ್ಲಿ ಹೊತ್ತಿಗೆ ಲಾಸ್ಟ್ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬೈ. ಗಾಯ್ಸ್ ಯಾವ ತರ ಅನ್ಸ್ತು ಟ್ರಿಪ್? ಈ ಟ್ರಿಪ್ ನಿಮ್ಗೆಲ್ಲಾನು ಸೂಪರಾ? ಓಕೆ, ಎಲ್ಲರಿಗೂ ಬೈ ಬೈ. ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇರ್ತೈತೆ, ಫುಲ್ ವಿಡಿಯೋನ ನೋಡಿ. ನೀವ್ ಯಾರಾದ್ರೂ ಹೊಸಪೇಟೆ ಹಂಪಿ ಕಡೆಕ ಹೋದ್ರೆ ನಮ್ಮ ಹುಡುಗನ್ಕ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಕ ಟೂರಿಸ್ಟ್ ಪ್ಲೇಸ್ ಗೆಲ್ಲ ತೋರಿಸ್ತಾನೆ. ಇದೇ ಗಾಡಿ ನಮ್ಮ ಹುಡುಗನು ಕರ್ಕೊಂಡ್ ಬಂದಿದ್ದು ತುಫಾನು. ಗಾಡಿ ಹಿಂದ್ಗಡೆ ಗ್ಲಾಸ್ ಮೇಲೆ ನಂಬರ್ ಕೂಡ ಹಾಕವನೆ. ನಿಮ್ಗೆ ಯಾರ್ಕನ್ ಈ ಗಾಡಿ ಬೇಕು ಓಡಾಡಕ ಹಂಪಿ ಹೊಸಪೇಟೆ ಕಡೆ ಅಂತಂದ್ರೆ ಈ ಗ್ಲಾಸ್ ಮೇಲೆ ನಂಬರ್ಕ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ಒಳ್ಳೆ ರೀಸನಬಲ್ ರೇಟ್ ಆಗಿ ನಿಮ್ಕ ಟ್ರಿಪ್ ಎಲ್ಲ ತೋರಿಸ್ತಾರೆ. ಒಳ್ಳೊಳ್ಳೆ ಪ್ಲೇಸ್ ಕೂಡ ತೋರಿಸ್ತಾರೆ. ನಮ್ಮ ಹುಡುಗನ್ನ ಗಾಟ ಮಾಡಿ ಕಳ್ಸಿಬಿಟ್ಟು ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ಸ್ವಲ್ಪ ಹೊತ್ತು ನೋಡೋಷ್ಟೊತ್ಕ ಟ್ರೈನ್ ಕೂಡ ಬಂತು. ಅದೇ ತರ ನಮ್ಮ ಮುನ್ನ ಬೈ ಬ್ಯಾಗ್ ತಗ್ಲಾಕೊಂಡು ನಿಕ್ಕರ್ ಹಾಕೊಂಡು ಓದ್ತಾ ಇದ್ನು ಟ್ರೈನ್ ಹಿಂದ್ಗಡೆ. ರಾತ್ರಿ ಮಲ್ಕೊಂಡವರು ಬೆಳಗ್ಗೆ ಗಂಟ ಗ್ಯಾಪ್ ಕೈ ಇಲ್ಲ. ಟೈಮ್ ನೋಡೋಷ್ಟೊತ್ 5 ಗಂಟೆ ಆಗಿತ್ತು. ಯಶವಂತಪುರಕ್ಕ ಟ್ರೈನ್ ಕೂಡ ತಲುಪ್ತಾ ಇತ್ತು. ಯಶವಂತಪುರದಾಗ ಟ್ರೈನ್ ಇಳಿದ್ಬಿಟ್ಟು ಟಿನ್ ಫ್ಯಾಕ್ಟ್ರಿಕ BMTC ಬಸ್ ಆಗಿ ಬಂದ್ಬಿಟ್ಟು ನಮ್ ಕೆಂಪ್ ಬಸ್ ಹತ್ಕೊಂಡ್ ಟಿನ್ ಫ್ಯಾಕ್ಟ್ರಿಯಿಂದ ನಂದಗುಡಿ ಕಡೆಕ ಬಂದೆ. ನೋಡೋಷ್ಟೊತ್ ನಂದಗುಡಿ ಕೂಡ ಬಂತು. ಇಳಿದು ನಾನು ಈ ಕಡೆ ಬಂದ್ರೆ ಬಸ್ ನೋಡಿದ್ರೆ ಆ ಕಡೆ ಹೋಯ್ತು, ನಾನ್ ನೋಡಿದ್ರೆ ಮನೆಕ ಬಂದೆ. ಅಂದಂಗೆ ಇವತ್ತು ಇಷ್ಟೇ.